ವೆಲ್ಕಮ್ ಬ್ಯಾಕ್. ವೆಯ್ಟ್ ನೀವು ಫಾಸ್ಟ್ ಬೌಲಿಂಗ್ ಕ್ಲಾಸಿಗೆ ಬಂದಿಲ್ಲ, ನೀವು ಬ್ಯಾಟಿಂಗ್ ಕ್ಲಾಸ್ಗೆ ಬಂದಿರೋದು. ಬಟ್ ಸೊ ಇವತ್ತಿನಿಂದ ನಂದು ಪೇಯ್ಡ್ ಆನ್ಲೈನ್ ಕ್ಲಾಸಸ್ ಏನಿತ್ತು, ವರ್ಕ್ಶಾಪ್ ಅಂತ ಏನಿತ್ತು, ನೀವೇನಾದರೂ ನಮ್ಮ ಹಳೆ ಫಾಲೋವರ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ಒಂದು ಕೋಚಿಂಗ್ ಸೀರೀಸ್ನ ಲಾಂಚ್ ಮಾಡಿದೆ. ಪೇಯ್ಡ್ ವರ್ಜನ್ನು 2000 ರೂಪೀಸ್ ಚಾರ್ಜ್ ಮಾಡ್ತಿದ್ದೆ ಮಂತ್ಲಿ. ಸೊ ಇದೇ ಪೋರ್ಷನ್ಸ್ಗೆ. ಸೊ ಇದನ್ನು ಈಗ ನಿಮಗೆ ಸಿಗ್ತಿದೆ. ನೀವು ಡಿಸೈರ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ, ನೀವು ಡಿಸೈರ್ ಮಾಡ್ತಿದ್ದೀರಾ ಅಂತಲೇ ಅನ್ಕೋತೀನಿ. ಸೊ ಫ್ರೀಯಾಗಿ ನಿಮ್ಗೆ ತಲುಪ್ತಿದೆ. ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ನನಗೂ ಖುಷಿ ಆಯಿತಾ. ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಚಾಲೆಂಜ್ಗಳು ಟಫ್ ಆಗ್ತಾ ಹೋಗ್ತವೆ ಈಗ. ಸೊ ಬ್ಯಾಟಿಂಗಲ್ಲಿ ಚಾಲೆಂಜ್ಗಳು ಟಫ್ ಆಗ್ತಾ ಹೋಗ್ತವೆ. ಸೊ ಈ ವಿಡಿಯೋ ಸೀರೀಸು ವರ್ಟಿಕಲಲ್ಲಿದೆ. ಸೊ ಇಷ್ಟು ದಿನ ಏನಾಯಿತು, ಆರಿಜೆಂಟಲ್ ನಿಮಗೆ ಈ ರೀತಿ ಫೋನ್ ಇಟ್ಕೊಂಡು ನೋಡೋಕ್ಕೆ ಸಿಕ್ತಿತ್ತು. ಬಟ್ ಈ ರೀತಿ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ತೊಂದರೆ ಆಗ್ತಿದೆ ಅಂದರೆ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ತಿರ್ಕೋತಾ ಇದೆ, ವಿಡಿಯೋ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ತಿರ್ಕೋತಾ ಇದೆ ಅಂದರೆ ಸೊ ನಿಮಗೆ ಆ ಸ್ಕ್ರೀನ್ ರೊಟೇಟರ್ನ ಆಫ್ ಮಾಡೋ ಆಪ್ಷನ್ಸ್ ಇದೆ. ಸೊ ನಾನು ಸ್ಕ್ರೀನ್ಶಾಟ್ನಲ್ಲಿ ಶೇರ್ ಮಾಡ್ತೀನಿ ಕೂಡ. ಸೊ ಇದನ್ನು ಆಫ್ ಮಾಡ್ಕೊಳ್ಳಿ ಆಯಿತಾ. ಆವಾಗ ಚೇಂಜ್ ಮಾಡ್ಕೊಳ್ಳೋದು ಹೋಗುತ್ತೆ. ಸೊ ಹಿಂಗೆ ನೋಡ್ತಿರೋರು ಹಿಂಗೆ ವರ್ಟಿಕಲಲ್ಲಿ ನೋಡ್ಬೋದು. ಸೊ ಗುಡ್ ಲಕ್. ತುಂಬ ವಿಷಯ ಇದೆ ಕಲಿಯೋದಕ್ಕೆ. ಸೊ ರೆಡಿ ಇರಿ, ಕಲಿತೀರಿ. ಗುಡ್ ಲಕ್. ಸಿಂಪಲಾಗಿ ಹೇಳ್ಕೊಡೋದು. ಕಾಂಪ್ಲಿಕೇಟೆಡ್ ವಿಷಯಗಳನ್ನ 6 ಗಂಟೆ ಆಯಿತು, ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ಸ್ಟಾರ್ಟ್ ಆಯಿತು. ರೆಡಿನಾ? ಇಂದೇ ಸ್ಟೆಪ್ಪಲ್ಲಿ ಸ್ಟ್ರೈಟ್ ಡ್ರೈವ್ನ ಪ್ರಾಕ್ಟಿಕಲ್ ಆಗಿ ಆಡಬೇಕು ಅನ್ನೋದು ತಿಳ್ಕೊಂಡ್ವಲ್ವಾ. ಈಗ ನಾವು ಜಾಸ್ತಿ ಮುಂದೆ ಫ್ರಂಟ್ ಫುಟ್ಗೆ ಕಮಿಟ್ ಆಗೋದು ಬೇಡ. ಈಗ ಒಂದು 2-3 ಸ್ಟೆಪ್ಪು ನಾವು ಬ್ಯಾಕ್ ಫುಟ್ನ ನಾವು ಸ್ವಲ್ಪ ಟ್ರೈನ್ ಮಾಡ್ಕೊಳ್ಳೋಣ. ನಾವು ಒಬ್ಬ ಪ್ಯೂರ್ ಬ್ಯಾಟ್ಸ್ಮನ್ ಆಗಿ ಅಥವಾ ಮೇನ್ ಬ್ಯಾಟ್ಸ್ಮನ್ ಆಗಿ ನಮಗೆ ಫ್ರಂಟ್ ಫುಟಲ್ಲೂ ಆಡೋಕ್ಕೆ ಬರಬೇಕು, ಹಾಗೆ ನಮ್ಮ ಬ್ಯಾಕ್ ಫುಟಲ್ಲೂ ಆಡೋಕ್ಕೆ ಬರಬೇಕಾಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಬ್ಯಾಟ್ಸ್ಮನ್ಗೆ. ಬ್ಯಾಟಿಂಗ್ನಲ್ಲಿ ಇವಾಗ ಹೋಗ್ತಿರೋದು ಬ್ಯಾಕ್ ಫುಟ್ ಡಿಫೆನ್ಸ್ಗೆ. ಬ್ಯಾಕ್ ಫುಟ್ ಡಿಫೆನ್ಸ್ ಹೇಗೆ ಮಾಡಬೇಕು ಅಂದರೆ ಇದು ಸ್ಪಿನ್ನರ್ಸ್ಗೂ ಅಪ್ಲೈ ಆಗುತ್ತೆ ಮತ್ತು ಫಾಸ್ಟ್ ಬೌಲರ್ಸ್ಗೂ ಅಪ್ಲೈ ಆಗುತ್ತೆ. ಈಗ ನನ್ನ ಲೆಗ್ ಸ್ಟೆಂಪ್ ಅಥವಾ ಮಿಡಲ್ ಸ್ಟೆಂಪ್ ಯಾವ ಸ್ಟೆಂಪ್ ಅಂತ ತೊಗೊಂಡಿರಲಿ, ಇಲ್ಲಿ ನನ್ನ ಆಫ್ ಸ್ಟೆಂಪ್ ಏನಿದೆ ಅದನ್ನು ಕವರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿಂದ ಬ್ಯಾಕ್ ಫುಟ್ಗೆ ಎಷ್ಟಾಗಿ ಆಗುತ್ತೆ ಇಷ್ಟಿಂದ ಹೋಗಿ ಇದು ಬ್ಯಾಕ್ ಫುಟ್ ಡಿಫೆನ್ಸು. ಫಾಸ್ಟ್ ಬೌಲರ್ಗೆ ಇದು ಫಾಸ್ಟ್ ಬೌಲರ್ಸ್ಗಾದರೆ, ಯಾಕೆಂದರೆ ಬಾಲ್ನ ನಾವು ಈ ಹೈಟಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಶಾರ್ಟ್ ಬಾಲ್ಗೆ ನಾವು ಆಡ್ತಿರೋದ್ರಿಂದ ನಾವು ಈ ಹೈಟಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸ್ಟ್ಯಾನ್ಸ್ ಈ ಕಡೆ ಆಫ್ ಸ್ಟೆಂಪ್ ಕಡೆ ಹೋಗಿ ಬ್ಯಾಕ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಅದಾಗಲೇ ಹೇಳ್ದಂತೆ ಸ್ಟೆಪ್ ಅಂಡ್ ಬ್ಯಾಟ್ ಲಿಫ್ಟ್ ಫ್ರಂಟ್ ಫುಟ್ಗೂ ಸೇಮ್ ಇರುತ್ತೆ, ಹಾಗೆ ಬ್ಯಾಕ್ ಫುಟ್ಗೂ ಸೇಮ್ ಇರುತ್ತೆ. ಇದು ಸ್ಟೆಪ್ ಅಂಡ್ ಬ್ಯಾಟ್ ಲಿಫ್ಟ್ ಇದು ಒಟ್ಟಿಗೆ. ಸೊ ಇಲ್ಲಿ ಹೀಗೆ. ಸೊ ನಮ್ಮ ಹ್ಯಾಂಡ್ಲ್ ಅಥವಾ ಗ್ರಿಪ್ ಏನಿದೆ ಆಲ್ಮೋಸ್ಟ್ ಮಖದ ಹತ್ರ ಇದ್ದರೆ ನಮ್ಗೆ ಆಲ್ಮೋಸ್ಟ್ ಆಫ್ ಇಲ್ಲಿರುತ್ತೆ. ಮೊದಲ ಕೀ ಪಾಯಿಂಟ್ ಏನು, ನಮ್ಮ ಆಫ್ ಟೈಮ್ನ ಕವರ್ ಮಾಡುವಂಥದ್ದು. ನಮ್ಮ ಟೋ ಏನಿದೆ ಅದು ಅರ್ಲರ್ ಆಗಿರ್ಬೇಕಾಗುತ್ತೆ. ಹಿಂಗೆ ಓಪನ್ ಆದರೆ ನಮ್ಮ ಬಾಡಿ ಕೂಡ ಓಪನ್ ಆಗಿಬಿಡುತ್ತೆ. ಸೊ ಇಲ್ಲಿ ನಾವು ಸೈಡ್ ಆನ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಗೆ ನಮ್ಮ ಬ್ಯಾಕ್ ಫುಟ್ ತೊಗೊಳೋದಕ್ಕೆ ಫ್ರಂಟ್ ಫುಟ್ ಇಲ್ಲ, ಬ್ಯಾಕ್ ಫುಟ್ ಕೂಡ ಹಿಂದೆ ಬಂತು. ನಮಗೆ ಇದರಿಂದ ವೆಯ್ಟ್ ಟ್ರಾನ್ಸ್ಫರ್ ನಮ್ಮ ಬ್ಯಾಕ್ ಫುಟ್ ಮೇಲೆ ಬರುತ್ತೆ. ಇಲ್ಲಿ ಬ್ಯಾಕ್ ಫುಟ್ ಮೇಲೆ ಸ್ಟ್ರಾಂಗ್ ಆಗಿ ನಿಲ್ಬೋದು. ನಾವಿಲ್ಲಿ ಅಬ್ಸರ್ವ್ ಮಾಡಿ ಏನಾಗ್ತಿದೆ ಅಂತ ನೀವೇ ಕಂಡುಹಿಡೀರಿ, ನೋಡೋಣ. ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನೀವೇ ಕಂಡುಹಿಡೀರಿ, ನೋಡೋಣ. ಇನ್ನೂ ಒಂದ್ಸಲ ಸೈಡ್ ಆ್ಯಂಗಲಲ್ಲಿ ನೋಡ್ಕೊಳ್ಳಿ. ಸೈಡ್ ಆ್ಯಂಗಲಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಬ್ಸರ್ವ್ ಮಾಡಿ ನನ್ನ ತಲೆ ಏನಾಗ್ತಿದೆ ಅಬ್ಸರ್ವ್ ಮಾಡಿ. ಹೌದು, ನೀವು ಅಬ್ಸರ್ವ್ ಮಾಡೋದಕ್ಕೆ ಫಸ್ಟ್ ತಲೆ ಮುಂದೆ ಹೋಗುತ್ತೆ. ತಲೆ ಮುಂದೆ ಹೋದಾಗ ಏನಾಗ್ತಿದೆ ಅಂದರೆ ನನ್ನ ವೆಯ್ಟ್ ಏನಿದೆ ಅದು ಫ್ರಂಟ್ ಫುಟ್ಗೆ ಟ್ರಾನ್ಸ್ಫರ್ ಆಗಿದೆ. ಈಗ ಫ್ರಂಟ್ ಫುಟ್ಗೆ ಟ್ರಾನ್ಸ್ಫರ್ ಆಗ್ತಿದ್ದಂಗೆ ಈಗ ನನ್ನ ವೆಯ್ಟು 70 ಅಂದರೆ ನನ್ನ ಆಲ್ಮೋಸ್ಟು 50 kg ಅಷ್ಟು ನನ್ನ ಫ್ರಂಟ್ ಫುಟ್ ಮೇಲೆ ಹಾಕಿದ್ದೀನಿ. 20 kilos ಅಷ್ಟೇ ನನ್ನ ವೆಯ್ಟ್ ಹಿಂದೆ ಇರೋದು. ಇಲ್ಲಿಂದ ನಾವು ಪುಷ್ನ ಮಾಡಬೇಕಾಗುತ್ತೆ ಬ್ಯಾಕ್ ಫುಟ್ಗೆ ಹೋಗೋದಕ್ಕೆ. ಈ ಪಾಯಿಂಟಲ್ಲಿ ಬಾಡಿ ಮುಂದೆ ಹೋಗ್ತಿದ್ದಂಗೆ ಬಾಲ್ ಪಿಕ್ ಮಾಡಿದ್ವಿ, ಶಾರ್ಟ್ ಅಂತ ಪಿಕ್ ಮಾಡಿದ್ವಿ. ವೆಯ್ಟ್ ಮುಂದೆನೇ ಈ ಕಾಲ ಮೇಲೆ ಇದೆ, ಆಲ್ಮೋಸ್ಟ್ 60% ಅಂತಲೇ ಇಟ್ಕೊಳ್ಳಿ. ಇಲ್ಲಿಂದ ಪುಷ್ ಮಾಡಿ ನಾವು ಹಿಂದೆ ಹೋಗ್ಬೇಕಾಗುತ್ತೆ ಹೀಗೆ. ಸೊ ಇದು ಕೂಡ ಒಂದು ಕೀ ಫ್ಯಾಕ್ಟರ್ ನಮಗೆ ಬ್ಯಾಕ್ ಫುಟ್ ಡಿಫೆನ್ಸ್ ಕರೆಕ್ಟಾಗಿ ಆಡ್ಕೊಳ್ಳೋದಕ್ಕೆ. ಈಗ ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು, ಹೇಗೆ ಡಿಬೇಟ್ ಮಾಡ್ಕೊಳ್ಳೋದು ಅಂದರೆ ಫಸ್ಟು ಇಲ್ಲೇ ಈಗ ಎತ್ಕೊಂಡ್ರೂ ತೊಂದರೆ ಇಲ್ಲ. ಹೀಗೆ ಇಲ್ಲಿಂದ ಪುಷ್ ಏರ್. ನೋಡ್ಕೊಡಿ. ಓಕೆ, ಇದನ್ನು ಒಂದು 50 ಸಲ ಮಾಡಿದ್ರೂ ನಿಮಗೆ ಒಂದು ಬೆಟರ್ ಐಡಿಯಾ ಇರುತ್ತೆ. ದಿನ ಮಾಡ್ತಿರೋದ್ರಿಂದ ಬೇಗ ಅಡಾಪ್ಟ್ ಮಾಡ್ಕೊಳ್ಳೋ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿಂದ ಸ್ಮೂತಾಗಿರಲಿ. ಈ ಥರ ಜಂಪ್ ಮಾಡೋದೇನು ಬೇಡ, ನೀಟಾಗಿ ಇಲ್ಲಿಂದ ಎತ್ತು ಸ್ಮೂತಾಗಿರಲಿ. ಇಂದ ಎಷ್ಟು ಸ್ಕ್ರೀನ್ನ ನಾವು ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಷ್ಟು ಸ್ಕ್ರೀನ್ನ ಲೆಂತ್ನ ಯೂಸ್ ಮಾಡ್ಕೊಳ್ಳೋಣ. ಅಷ್ಟೇ ಟೈಮ್ ಸಿಗುತ್ತೆ ನಮಗೆ ಬ್ಯಾಕ್ ಫುಟಲ್ಲಿ ಆಡೋದಕ್ಕೆ.
ಸೊ ಅದೊಂದಾದರೆ ನೆಕ್ಸ್ಟು ತಲೆ ಇಲ್ಲೇ ಬಿಟ್ಟು ಬರೀ ಬ್ಯಾಕ್ ಫುಟ್ ತೊಗೊಂಡೋಗ್ಬೇಕು. ಬ್ಯಾಕ್ ಫುಟ್ ಮತ್ತು ಬ್ಯಾಕ್ ಲಿಫ್ಟ್ ಒಟ್ಟಿಗೆ ತೊಗೊಂಡೋದಾಗ ಆಮೇಲೆ ಒಟ್ಟಿಗೆ ಮೇಲೆ ಬರಬೇಕು. ಈ ಶಾರ್ಟ್ ಬಾಲ್ಸ್ಗಳು ಒಂದು ರೀತಿ ಬ್ಯಾಟ್ ಬಾಲ್ಸ್ ಅಂತ ಏನು ಅನ್ಕೋಬೋದು. ಅದನ್ನು ನಾವು ಸ್ಕೋರ್ ಕೂಡ ಮಾಡಬೇಕಾಗುತ್ತೆ. ಸ್ಕೋರ್ ಮಾಡೋ ಬಾಲ್ಗಳಿಗೂ ಕೂಡ ನಾವು ಡಿಫೆನ್ಸ್ನ ಆಡೋದು ಕಲಿಬೇಕಾಗುತ್ತೆ. ಯಾಕೆಂದರೆ ಎಲ್ಲ ಸಿಚುವೇಷನಲ್ಲೂ ನಾವು ಶಾರ್ಟ್ ಬಾಲ್ಗೆ ರನ್ಸ್ಗೆ ನೋಡೋಕ್ಕಾಗಲ್ಲ. ನಾವು ನಮ್ಮ ವಿಕೆಟ್ನ ಉಳಿಸ್ಕೋಬೇಕಾಗುತ್ತೆ. ಈವನ್ ಶಾರ್ಟ್ ಬಾಲ್ ಇದ್ರೂ ಕೂಡ ಈಗ ರನ್ಸ್ಗೆ ಬಂದಾಗ ನೆಕ್ಸ್ಟು ನಾವು ಆ ಶಾರ್ಟ್ ಬಾಲ್ಗೆ ಹೇಗೆ ನಾವು ರನ್ಸ್ನ ಕನ್ವರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಫಾಸ್ಟ್ ಬೌಲರ್ಸ್ಗೆ ನಮ್ಮ ಬಾಡಿನ ನಾವು ಉಳಿಸ್ಕೋಬೇಕು ಅಂದರೆ ಕಂಡೀಷನಲ್ಲಿ ನಾವು ಸ್ಕೋರ್ ಮಾಡೋಕ್ಕೂ ಆಗಲ್ಲ, ನಾವು ಸ್ಕೋರ್ ಮಾಡೋ ಕಂಡೀಷನಲ್ಲೂ ಇಲ್ಲ ಅಂತ ಕಾರಣದಲ್ಲಿ ನಮ್ಮ ಬಾಡಿನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಬ್ಯಾಕ್ವುಡ್ ಡಿಫೆನ್ಸ್ನ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಕಲೀರಿ. ಈ ಆಪ್ಷನ್ ಇರೋದು ಫ್ರೀ ಬಗ್ಗೆ ಗೊತ್ತಿರೋರು. ಫ್ರೀಯಾಗಿ ಸಿಗೋದು ಯೂಶಲಿ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ ಅಥವಾ ನಮಗೆ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗೋಲ್ಲ. ಸೊ ಕರ್ಮ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಸೊ 1000 ರೂಪಾಯಿ ಐಟಮ್ನ 10 ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ರು ಅದು ಆಫರ್ ಆಗುತ್ತೆ. ಸೊ ಇಲ್ಲಿ ಫ್ರೀ ಅಂತ ಬರೋಲ್ಲ. ಸೊ ಖಂಡಿತ ನೀವು ನೋಡ್ಕೊಳ್ಳಿ ನಿಮ್ಮ ಕಂಡೀಷನ್ ಹೇಗಿದೆ ಅಂತ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಏನು ಕಲಿತೀರಾ ಈಗ ಸೀರೀಸಲ್ಲಿ, ಸೊ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ, 10 ರೂಪಾಯಿ ಆಗುತ್ತಾ, 20 ರೂಪಾಯಿ ಆಗುತ್ತಾ, 100 ರೂಪಾಯಿ ಆಗುತ್ತಾ, ದೇವರು 1000 ಕೊಟ್ಟಿದ್ರೆ ಖಂಡಿತ ಕೊಡಿ, ಬೇಡ ಅಂತ ಖಂಡಿತ ಹೇಳಲ್ಲ. ಕೈಲಾದಷ್ಟನ್ನ ನೀವು ಖಂಡಿತ ನೀಡ್ಬೋದು. ಇಲ್ಲಿ ಕೊಟ್ಟಿರೋಂಥ ಸ್ಕ್ಯಾನರ್ಗೆ ಅಥವಾ 8310683252 ನಂಬರ್ಗೆ. ಇದೇ ಆನ್ಲೈನ್ ಕೋಚಿಂಗ್ನ ಈ ಕ್ವಶನ್ ಬರೋಕ್ಕಿಂತ ಮುಂಚೆ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೆ, ಅದು ಪೇಯ್ಡ್ ಆಗಿರ್ತಿತ್ತು. ಈ ಪ್ರಶ್ನೆ ಬಂದಮೇಲೆ ಸ್ವಲ್ಪ ನನಗೆ ರಿಯಲೈಸ್ ಆಯಿತು. ಸೊ ನನಗೂ ಗೊತ್ತು ಕರ್ಮ ಏನು ಕ್ರಿಕೆಟಲ್ಲಿ ಅಂತ. ಸೊ ಅದಕ್ಕಾಗಿ ನಿಮಗೆ ಫ್ರೀಯಾಗಿ ತರ್ತಾ ಇದ್ದೀನಿ. ಫ್ರೀ ಕೋಚಿಂಗು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ. ಇಗ್ನೋರ್ ಮಾಡೋರು ಮಾಡಲಿ, ಯಾರು ಗುರುದಕ್ಷಿಣೆ ಕಳಿಸ್ತಿದ್ದೀರಾ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಕಾಪಾಡ್ಕೊಳ್ಳಿ, ಮುಂದೆ ಕೆಲಸಕ್ಕೆ ಬಂದರೂ ಬರ್ಬೋದು. ನೀವು ಇಗ್ನೋರ್ ಮಾಡಿದ್ರೂ ನಾನು ಕೊಟ್ಟಂಥ ಕಮಿಟ್ಮೆಂಟ್ನ ನಾನು ಇಗ್ನೋರ್ ಮಾಡೋದಿಲ್ಲ. 0ಇಂದ ಬ್ಯಾಟಿಂಗ್, ಬೌಲಿಂಗ್, ಹಾಗೆ 0ಇಂದ ಇಂಡಿಯಾ ಆಡೋವರೆಗೂ ಯಾವ್ಯಾವ ಸ್ಟೆಪ್ಗಳಿದೆ ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಸೀರೀಸ್ನ ಕೊಡ್ತೀನಿ ಅಂತ ಹೇಳಿದೆ. ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ.